ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವಾಹನ ಮತ್ತು ವಾಹನಗಳ ದಾಖಲಾತಿಗಳನ್ನು ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಗಣೇಶ್ ಪರಿಶೀಲಿಸಿದರು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಜಾನಪದ ದಿನದ ಅಂಗವಾಗಿ ಜಾನಪದ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಕಕ್ಕಪ್ಪೆಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಸಿಂಹ ಮಾಸ ಆರಾಧನೋತ್ಸವ ಸಾಂಪ್ರದಾಯಿಕವಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವಾಹನ ಮತ್ತು ವಾಹನಗಳ ದಾಖಲಾತಿಗಳನ್ನು ಪರಿಶೀಲಿಸಿದ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಗಣೇಶ್. ಕುಶಾಲನಗರ ಪಟ್ಟಣದ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವಾಹನ ಮತ್ತು ವಾಹನಗಳ ದಾಖಲಾತಿಗಳನ್ನು ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಗಣೇಶ್ ಅವರು ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಕರ್ಕಶ ಶಬ್ದ ಹೊಂದಿದ್ದ ವಾಹನಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಸ್ವಾಮಿಯವರು ಸಹ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ನೆಲಜಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಆರಾಧನಾ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ನೆಲಜಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಸಿಂಹ ಮಾಸ ಆರಾಧನಾ ಉತ್ಸವ ಸಾಂಪ್ರದಾಯಿಕವಾಗಿ ಭಕ್ತಾದಿಗಳ ಸಂಗಮದೊಂದಿಗೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಉತ್ಸವ ಪ್ರಯುಕ್ತ ದೇವಾಲಯದಲ್ಲಿ ನೆರೆದ ಭಕ್ತಾದಿಗಳು ತಮ್ಮ ಭಕ್ತಿ ಅನುಸಾರ ತುಲಾಭಾರ ಸೇವೆ ಸೇರಿದಂತೆ ಮತ್ತಿತರ ಪೂಜಾ ಕೈಕರ್ಯಗಳು ಸೇವೆಯ ಸಂಕಲ್ಪ ನೆರವೇರಿಸಿ ಭಕ್ತಿ ಪರವಶರಾದರು. ಮಧ್ಯಾಹ್ನ ಶ್ರೀ ಗುತ್ತಪ್ಪನಿಗೆ ವಿಶೇಷ ಮಹಾಪೂಜೆ, ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ, ಆನಂತರ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಆ ಬಳಿಕ ದೇವರ ಉತ್ಸವ ಬಲಿ ಜರುಗಿತು. ಇದೇ ಸಂದರ್ಭ ಉತ್ಸವದಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ಭಕ್ತಜನ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಊರಿನ ಪರ ಊರಿನ ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಜಾನಪದ ದಿನದ ಅಂಗವಾಗಿ ಉಪನ್ಯಾಸ, ಜಾನಪದ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಾನಪದ ನಮ್ಮ ಜೀವನದ ವಾಸ್ತವತೆ ಹಾಗೂ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಜೀವಗಂಗೆಯಾಗಿದ್ದು, ಜಾನಪದ ಕಲೆಗಳು ಸೇರಿದಂತೆ ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಯುವಜನರು ಮುಂದಾಗಬೇಕೆಂದು ನಾಡಿನ ಖ್ಯಾತ ಜಾನಪದ ಸಂಶೋಧಕರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿಗಳಾದ ಪ್ರೊಫೆಸರ್ ಹಿಚಿ ಬೋರಲಿಂಗಯ್ಯ ಕರೆ ನೀಡಿದರು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಉಪನ್ಯಾಸ, ಜಾನಪದ ಗಾಯನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜಾನಪದ ಕಲಾ ಪ್ರಕಾರಗಳ ವೈವಿಧ್ಯತೆಯು ಉಳಿದು ಬೆಳೆದು ಜೀವಂತವಾಗಿರುವುದು ಮಂಡ್ಯ ಜಿಲ್ಲೆಯಲ್ಲಿ ಎನ್ನುವುದು ಹೆಮ್ಮೆಯ ವಿಚಾರವಾಗಿದೆ. ರಾಮನಗರದ ಬಳಿ ಜಾನಪದ ಲೋಕವನ್ನು ಸ್ಥಾಪಿಸಿ ಜಾನಪದ ಕಲೆಗಳ ಉಳಿವು ಹಾಗೂ ಸಂರಕ್ಷಣೆಗೆ ಪಣ ತೊಟ್ಟವರು ಡಾಕ್ಟರ್ ಎಚ್.ಎಲ್. ನಾಗೇಗೌಡರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನವರಾಗಿದ್ದಾರೆ. ನಮ್ಮ ಸಂಸ್ಕೃತಿ ಹಾಗೂ ಜೀವನದ ಮೌಲ್ಯಗಳ ಸಂಸ್ಕೃತಿಯು ಅನಾವರಣಗೊಳ್ಳುವುದು ಜಾನಪದ ಕಲೆಗಳ ಮೂಲಕವಾದ್ದರಿಂದ ಮೌಢ್ಯಗಳಿಲ್ಲದ ನಮ್ಮ ನಾಗರಿಕ ಸಮಾಜದ ವೈವಿಧ್ಯತೆ ಹಾಗೂ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾದ ಜಾನಪದ ಕಲೆಗಳ ಉಳಿವಿಗೆ ದೀಕ್ಷೆ ತೊಡಬೇಕೆಂದು ಹಿಚಿ ಬೋರಲಿಂಗಯ್ಯ ಕರೆ ನೀಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಹೇಮಲತಾ, ಮಂಡ್ಯ ಜಿಲ್ಲಾ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಡಿಪಿ ಸ್ವಾಮಿ, ತಾಲೂಕು ಘಟಕದ ಅಧ್ಯಕ್ಷರಾದ ಕತ್ತರಘಟ್ಟ ವಾಸು, ಉದಯ ರವಿ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ್, ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ಬಿಎ ಮಂಜುನಾಥ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ, ಸಾಹಿತಿ ಮಾರಿನಹಳ್ಳಿ ಲೋಕೇಶ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್, ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಜಯಕೀರ್ತಿ, ಜಾನಪದ ಪರಿಷತ್ ಕಾರ್ಯದರ್ಶಿ ಶೀಲನೆರೆ ಶಿವಕುಮಾರ್, ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗಮಂಗಲದ ಗೋವಿಂದರಾಜು ತಂಡದವರು ನಡೆಸಿಕೊಟ್ಟ ಜಾನಪದ ಗೀತೆಗಳ ಗಾಯನವು ಮನಸೂರೆಗೊಂಡಿತು. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ
ಫೋಕ್ಲೋರ್ ಅನ್ನುವ ಒಂದು ಪದವನ್ನು ಕಾಯಿನ್ ಮಾಡಿದ ದಿನ ಅದು. ಫೋಕ್ಲೋರ್ ಅಂತ ಅಂದರೆ ಜನರ ಜಾನಪದ, ಜನರ ಅರಿವು, ಜನರ ಜ್ಞಾನ, ಅದಕ್ಕೆ ಸಂಬಂಧಪಟ್ಟಂಥದ್ದು. ನಮ್ಮಲ್ಲಿ ಅದಕ್ಕೆ ನಾಯಕರು ಜನಪದ ಮತ್ತು ಜಾನಪದ ಅಂತ ಎರಡು ಮುಖ್ಯವಾಗಿ ಪರಿಭಾಷೆಗಳನ್ನು ಕೊಟ್ಟು ಆ ಜಾನಪದವನ್ನು ಹೇಗೆ ಅರ್ಥೈಸಬೇಕು ಅನ್ನೋದನ್ನು ಹೇಳಿಕೊಟ್ಟರು. ಇದೊಂದು ಸಾಂಕೇತಿಕ, ಅದಿರಲಿ. ಆದರೆ ಇವತ್ತು ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಯಾವ್ಯಾವುದಕ್ಕೂ ಒಂದೊಂದು ದಿನ ಇದೆ. ತಾಯಿಗೊಂದು ದಿನ ಇದೆ, ತಂದೆಗೊಂದು ದಿನ ಇದೆ, ಗುರುವಿಗೊಂದು ದಿನ ಇದೆ, ಬೇರೆ ಬೇರೆ ಯಾವ್ಯಾವುದೋ ಕಾರಣಕ್ಕೆ ಆನೆಗಳಿಗೆ ಒಂದು ದಿನ ಇದೆ, ಪ್ರಾಣಿಗಳಿಗೊಂದು ದಿನ ಇದೆ, ಪಕ್ಷಿಗಳಿಗೊಂದು ದಿನ ಇದೆ. ಅದೇ ರೀತಿಯಲ್ಲಿ ಜಾನಪದಕ್ಕೊಂದು ದಿನ ಇರಬೇಕು ಅಂತೇಳಿ ಪಾಶ್ಚಾತ್ಯರು ಅದನ್ನು ಕಾಯಿನ್ ಮಾಡಿದ್ರೆ ಹೀಗೆ ಅಂತೇಳಿ. ಅದನ್ನು ಸುಮಾರು 15 ವರ್ಷಗಳಿಂದ ನಮ್ಮಲ್ಲಿ ಸೌತ್ ಇಂಡಿಯಾ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಫಾಸಿಲ್ಸ್ ಅಂತ ಇದೆ, ಫೋಕ್ಲೋರ್ ಸೊಸೈಟಿ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳಿ. ಆ ಫಾಸಿಲ್ಸ್ನವರು ಇಲ್ಲಿ ಆರಂಭ ಮಾಡಿದ್ರು, ಎಲ್ಲ ಕಡೆ ಇದನ್ನು ಮಾಡಬೇಕು ಅಂತ. ಸೊ ಅದನ್ನು ಈಗ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಏನಕ್ಕೆ ಅಂತಂದರೆ, ಒಂದು ದಿನವಾದರೂ ನಾವು ನಮ್ಮ ಜಾನಪದದ ಮಹತ್ವ ಏನು, ಈ ಜಾನಪದವನ್ನು ಯಾವ ಕಾರಣಕ್ಕಾಗಿ ನಾವು ತಪ್ಪಿಕೊಳ್ಳಬೇಕಾಗಿದೆ, ಉಳಿಸ್ಕೊಳ್ಬೇಕಾಗಿದೆ, ಈ ಹೊಸ ಕಾಲದಲ್ಲಿ ಕೂಡ ಎಲ್ಲ ಆಧುನಿಕತೆಯ ಜೊತೆಗೆ ಜಾನಪದವನ್ನು ಯಾವ ರೀತಿಯಲ್ಲಿ ಉಳಿಸ್ಕೋಬೇಕು ನಾವು ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ಇವತ್ತು. ತಾವೆಲ್ಲರೂ ಯಾರನ್ನೂ ಇವತ್ತು ಅದರಲ್ಲಿ ಬಿಡಿಸ್ಲಿಕ್ಕಾಗಲ್ಲ. ಮೊಬೈಲ್ನ ಒಂದು ಪರಿಧಿ ಒಳಗಡೆ ಇದ್ದೀರಿ, ಫೇಸ್ಬುಕ್ನಲ್ಲಿ ಇದ್ದೀರಿ, ವಾಟ್ಸಾಪ್ನಲ್ಲಿ ಇದ್ದೀರಿ, ಇದನ್ನು ಬಿಡ್ಲಿಕ್ಕಾಗಲ್ಲ ನಿಜ. ಅದೇ ಮೊಬೈಲು, ಅದೇ ಫೇಸ್ಬುಕ್ಕು, ಅದೇ ವಾಟ್ಸಪ್ ಮೂಲಕ ನಮ್ಮ ಜಾನಪದವನ್ನು ಪ್ರಸರಿಸುವ ಕೆಲಸವನ್ನು ಇವತ್ತು ನಾವು ಮಾಡಬೇಕು. ಯಾವಾಗಲೂ ನಮ್ಮ ಚಂದ್ರಶೇಖರ್ ಕಂಬಾರರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಹೇಳ್ತಾ ಇದ್ರು ಅಂತಂದರೆ, ಯಾವ ಆಧುನಿಕತೆ ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಬರ್ತದೆ, ಆ ಆಧುನಿಕತೆಯನ್ನೇ ಇಟ್ಕೊಂಡು ನಾವು ನಮ್ಮದನ್ನು ಅದರ ಮೂಲಕ ಪಸರಿಸುವ ಕೆಲಸವನ್ನು ಮಾಡಿದ್ರೆ ಯಾವುದನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನು, ನಮ್ಮ ಜಾನಪದ ಪರಿಷತ್ತುಗಳಿರ್ಬೋದು ಅಥವಾ ಯಾವುದೇ ಜಾನಪದಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಇರ್ಬೋದು, ಜಾನಪದವನ್ನು ಹೆಚ್ಚೆಚ್ಚು ಈ ಆಧುನಿಕ ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸುವ ಮತ್ತು ಪ್ರಸರಿಸುವ ಕೆಲಸವನ್ನು ಮಾಡಬೇಕು. ಇದರ ನಡುವೆ ಏನಾಗಿದೆ ಅಂತಂದರೆ, ನಮ್ಮ ಜನಪದ ಕಲೆ ಮತ್ತು ಈ ಜನಪದ ಗಾಯನವನ್ನು ಯಾವ ರೀತಿಯಲ್ಲಿ ಇವತ್ತು ಉಳಿಸ್ಕೋಬೇಕು. ಈಗ ನಮ್ಮ ಹಳ್ಳಿಯವರು ಆಡ್ತಿದ್ದಂಥ ಜನಪದ ಗೀತೆಗಳು ತುಂಬ ಸುಶ್ರಾವ್ಯವಾಗಿರ್ತವೆ ನಿಜ, ಆದರೆ ಅದರಲ್ಲಿ ರಿಪಿಟೇಷನ್ಸ್ ಜಾಸ್ತಿ ಇರ್ತದೆ, ಪುನರುಕ್ತಿ ಜಾಸ್ತಿ ಇರ್ತದೆ ಮತ್ತು ಒಂದೇ ಥರ ಇರ್ತದೆ. ಅದನ್ನು ಸಂಸ್ಕರಿಸಿಕೊಂಡು ನಾವು ಕೆಡಿಸೋದಲ್ಲ, ಒಂದು ಸುಧಾರಣೆ ಬೇಡ, ಬದಲಾವಣೆ ಅಲ್ಲ, ಸುಧಾರಣೆಯನ್ನು ಮಾಡಿಕೊಳ್ಳುವ ಮೂಲಕ ಗಾಯನ ಇರ್ಬೋದು, ನಮ್ಮ ಕಲೆಗಳಿರ್ಬೋದು, ಪ್ರಸ್ತುತಪಡಿಸುವ ರೀತಿ ಹೇಗೆ. ಯಾಕಂದ್ರೆ ಇವತ್ತು ಇಡೀ ಕಾಲ ಬದಲಾಗಿದೆ. ಮತ್ತು ಇಡೀ ರಾತ್ರಿ ನೋಡ್ತಿದ್ದಂಥ ಜನಪದ ಕಲೆ ಅಥವಾ ಜನಪದ ನಾಟಕ ಅಥವಾ ಕೇಳ್ತಿದ್ದಂಥ ಜನಪದ ಕಾವ್ಯ ಇಡೀ ರಾತ್ರಿ ಇವತ್ತು ಕೇಳೋದಕ್ಕೆ ಯಾರು ತಯಾರಿಲ್ಲ. ಹೊಸ ಕಾಲ ಇದೆ. 1 ಗಂಟೆ ಕೇಳ್ಬೋದು, 1.5 ಗಂಟೆ ಕೇಳ್ಬೋದು. ಹೆಚ್ಚಂದ್ರೆ ಜನಪದ ನಾಟಕಗಳಾದರೆ 2.5 ಗಂಟೆ ನೋಡ್ಬೋದು. ಇಡೀ ರಾತ್ರಿ ಯಾರು ಯಕ್ಷಗಾನವನ್ನು, ಬಯಲಾಟವನ್ನು, ಮುಳ್ಳುಪಾಯವನ್ನು ನೋಡೋದಿಲ್ಲ ಇವತ್ತು. ಆ ರೀತಿಯಲ್ಲಿ ಪರಿಷ್ಕರಿಸಿಕೊಂಡು ಅದರ ಉತ್ತಮಾಂಶಗಳನ್ನಷ್ಟೇ ಇಟ್ಕೊಂಡು ಇದರ ಧ್ವನಿಯನ್ನು ಎಲ್ರಿಗೂ ತಲುಪಿಸುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಈ ದೃಷ್ಟಿಯಿಂದ ಇವತ್ತು ನಮ್ಮ ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಹೊಸ ರೀತಿಯ ಒಂದು ರೀತಿ ಎಡಿಟ್ ಮಾಡ್ಕೊಂಡು ನಾವು ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ಏನು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು. ಇದಂತಹ ಜನಪದ ರೂಪಕಗಳಿವೆಯಲ್ಲ, ಈಗ ಶಿಶುನಾಳ ಶರೀಫರ ತಂಬೂರಿ ಯಾರು ಅಂತ ಗೊತ್ತಾ ನಿಮ್ಗೆ? ಮಂಟೇಸ್ವಾಮಿಯಲ್ಲಿ ಬರುವಂತಹ ದೀಪ ಪರಂಜ್ಯೋತಿ ಯಾರು ಅಂತ ಗೊತ್ತಾ? ಆ ತಂಬೂರಿನೂ ನಾವೇ, ಆ ಪರಂಜ್ಯೋತಿ ದೀಪಗಳು ಸಹ ನಾವೇ. ಈ ಜನಪದ ಇದೆಯಲ್ಲ, ಈ ಜನಪದ ಅಂದ್ರೆ ಕನ್ನಡ ಜನಪದ ಅಥವಾ ಪ್ರಪಂಚದ ಜನಪದ ಇರ್ಬೋದು. ಆ ಜಾನಪದ ಇದೆಯಲ್ಲ, ಆ ಈ ಜನಪದರ ಜೀವಗಂಗೆ, ನಮ್ಮ ದ್ವೀಪ ಅಲ್ಲ, ದೀಪ. ನಾವು ಯಾವುದನ್ನೋ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಇನ್ನೇನೋ ನಮ್ಮ ಮೂಲಗಳು ದೊರೆಯುವಂತಹ ಸ್ಥಳ ಜಾನಪದ. ಅದೊಂದು ಅಧ್ಯಯನ ವಿಭಾಗ ಜನಪದ ಆದ್ರೆ ಅದೊಂದು ಸಮೂಹ, ಸಮುದಾಯ ಅನ್ಸ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ವಿದ್ಯಾರ್ಥಿಗಳು ತುಂಬಾ ಅಕಾಡೆಮಿಕ್ ಶಿಸ್ತನ್ನ ಮೈಗೂಡಿಸಿಕೊಂಡಂತಹ ಉಪನ್ಯಾಸಕರಿರುವಂತಹ, ಹಾಗೆ ನಿಜವಾದ ವಿದ್ವಾಂಸರಿರುವಂತಹ, ಹಾಗೆ ಅಂತಹ ಪರಿಷತ್ತಿನ ಇನ್ನಿತರ ಅಕಾಡೆಮಿಕ್ ಶಿಸ್ತು ಇಲ್ಲದಿದ್ರೂ ಸಹ
ದೈನಂದಿನ ಜೀವನದಲ್ಲಿ ಜನಪದವನ್ನೇ ಆರಿಸುವಂತಹ ಪ್ರತಿನಿಧಿ ಇರ್ತಕ್ಕಂತಹ ಈ ಜಾಗದಲ್ಲಿ ನಾವು ಇಲ್ಲಿದ್ದೀವಿ. ಈ ಜಾನಪದ ಸಾಹಿತ್ಯವನ್ನ ನಮ್ಮೆಲ್ಲರ ಬದುಕು ರೂಪಿಸುವಂತಹ ಒಂದು ಶಿಸ್ತಾಗಿ ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ. ಅದು ಅನಿವಾರ್ಯ. ಇವತ್ತು ತುರ್ತು. ಸರ್ ಹೇಳುವಾಗ ಎಂತ ಆಧುನಿಕತೆ ಬಂದರೂ ಸಹ, ಆಧುನಿಕತೆ ನಮ್ಮನ್ನು ನುಂಗ್ಲಿಕ್ಕೆ ಬಂದರೂ ಸಹ ನಮ್ಮ ಜನಪದದ ಮೂಲಕ ಆ ಆಧುನಿಕತೆಯನ್ನು ನಾವು ಕಬಳಿಸಬಹುದು. ನೀಡಿದವನ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಅದಿನವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆ ಅಂಪಾಪುರ ನಿರಳೆ ಸಾಲಿ ಗ್ರಾಮ ಎನತೊರೆಯ ಚಂದ್ರಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡ್ಡರ ಚಪ್ಪಾಲಿ ನೀರೇ ಚೆನ್ನ ಸೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಯಾರಿಗೆ ಎರಡು ಕೈ ಇದೆಯೋ ಅವರೆಲ್ಲರೂ ಚಪ್ಪಳೆ ತರಬೇಕು. ಭೈರವನೆಸರ ಇಟ್ಟುಕೊಂಡರೆ ಒಕ್ಕಲುತನವ ಅರಸುವನು ಕಟ್ಟಿದ ಮನೆಯ ಸುಖರು ಕರೆಸಿ ಮುಟ್ಟಿದ ಭೂಮಿಯ ಬೆಳಗುವನು ಉಗೆಯನ್ನಿ ಅನ್ನದಾನಿ ಹೆಚ್ಚೊಕ್ಕಲ ಮಾಡೋ ಉಗೆಯನ್ನಿ ಅನ್ನದಾನಿ ಹೆಚ್ಚು ಒಕ್ಕಲ ಮಾಡೋ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಪಾಡಶಿ ಗುತ್ತಪ್ಪ ದೇವಳದಲ್ಲಿ ಸಿಂಹಮಾಸ ಆರಾಧನೋತ್ಸವ ಸಾಂಪ್ರದಾಯಿಕವಾಗಿ ನಡೆಯಿತು. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಪಾಡಿಶಿ ಗುತ್ತಪ್ಪ ದೇವಾಲಯದಲ್ಲಿ ಸಿಂಹಮಾಸ ಆರಾಧನೋತ್ಸವ ಸಾಂಪ್ರದಾಯಿಕವಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಉತ್ಸವ ಪ್ರಯುಕ್ತ ದೇವಾಲಯದಲ್ಲಿ ತುಲಾಭಾರ ಸೇವೆ, ಸತ್ಯನಾರಾಯಣ ಪೂಜೆ ಸೇರಿದಂತೆ ಮತ್ತಿತರ ಪೂಜಾ ಕೈಕರ್ಯಗಳ ಸೇವೆ ನಡೆಯಿತು. ಮಧ್ಯಾಹ್ನ ಶ್ರೀ ಗುತ್ತಪ್ಪನಿಗೆ ವಿಶೇಷ ಮಹಾಪೂಜೆ, ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ, ದೇವರ ನೃತ್ಯ ಬಲಿ, ಆನಂತರ ಭಾಗವಹಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಇದೇ ಸಂದರ್ಭ ಉತ್ಸವದಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ಭಕ್ತಜನ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಊರಿನ ಪರವೂರಿನ ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಧಾರವಾಡ ನಗರದ ರಂಗಾಯಣ ಸಭಾಂಗಣದಲ್ಲಿ ಧಾರವಾಡ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಬೇಂದ್ರೆ ಕಾವ್ಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಗರದ ರಂಗಾಯಣ ಸಭಾಂಗಣದಲ್ಲಿ ಸಾಹಿತಿ ಎಎ ದರ್ಗಾ ವಿರಚಿತ ಬೆಂದ ಬೆಳಸಿ ಷಟ್ಪದಿ ಸಂಕಲನ ಲೋಕಾರ್ಪಣೆ ಹಾಗೂ ಬೇಂದ್ರೆ ಕಾವ್ಯ ಪುರಸ್ಕಾರ ಮತ್ತು ಕುಂದಗೋಳ ತಾಲೂಕು, ಧಾರವಾಡ ತಾಲೂಕುಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಧಾರವಾಡ ಜಿಲ್ಲಾ ಕವಿಗೋಷ್ಠಿ ಕಾರ್ಯಕ್ರಮವನ್ನು
ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೊಟ್ರೇಶ್ ಸುಪ್ಪಾರ್ ಅವರು ಉದ್ಘಾಟಿಸಿದರು. ವರ್ತಮಾನದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆ, ಅವಕಾಶಗಳು ರಾಜಕೀಯ ಪ್ರೇರಿತವಾಗಿವೆ. ಇವೆಲ್ಲ ಅನಿಷ್ಟಗಳನ್ನ ಮೆಟ್ಟಿ ನಿಲ್ಲಲೆಂದೇ ನಮ್ಮ ವೇದಿಕೆ ಹುಟ್ಟಿದ್ದು ಎಂದು ತಿಳಿಸಿದರು. ಹಿರಿಯ ಸಾಹಿತಿ ಶ್ರೀನಿವಾಸ ವಾಡಪ್ಪಿಯವರು ಮಾತನಾಡಿ, ಹಿರಿಯ ಕವಿ ಡಾಕ್ಟರ್ ಬಸ್ಸು ಬೇವಿನಗಿಡದ ನಾಡಿನ ಸಾಹಿತ್ಯ ಸಾಧಕರಿಗೆ ರಾಜ್ಯಮಟ್ಟದ ಬೇಂದ್ರೆ ಕಾವ್ಯ ಪುರಸ್ಕಾರ ಪ್ರದಾನ ಮಾಡಿದರು. 2024ರ ರಾಜ್ಯಮಟ್ಟದ ಬೇಂದ್ರೆ ಕಾವ್ಯ ಪುರಸ್ಕಾರಕ್ಕೆ ಸಂಧ್ಯಾ ದೀಕ್ಷಿತ್ ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ, ಕವಿತಾ ಸಾರಂಗಮಠ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ, ಸೈಫುಲ್ಲಾ ಡಿಎಂ ಅರಸೀಕೆರೆ ಹಾಸನ ಜಿಲ್ಲೆ, ಬಿಯು ಬೈರಕದಾರ ರಾಮದುರ್ಗ ಬೆಳಗಾವಿ ಜಿಲ್ಲೆ ಅವರಿಗೆ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕುಂದಗೋಳ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಎಂಆರ್ ನದಾಫ್ ಅವರಿಗೆ ನಿಕಟಪೂರ್ವ ಅಧ್ಯಕ್ಷ ಎಚ್ಎಂ ಕರಿಕನ್ನಮ್ಮನವರ ಅಧಿಕಾರ ಹಸ್ತಾಂತರ ಮಾಡಿದರು. ಎಚ್ಎಂ ಕರಿಕನ್ನಮ್ಮನವರು ಅಧಿಕಾರ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಎಎ ದರ್ಗಾ, ಶಿವಮೊಗ್ಗ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಎಚ್ಕೆ ಹಸೀನಾ, ಹಿರಿಯ ಸಾಹಿತಿ ಡಾಕ್ಟರ್ ಬಸ್ಸು ಬೇವಿನಗಿಡದ, ಲಕ್ಷ್ಮೀಕಾಂತ ಇಟ್ನಾಳ, ಸಂಧ್ಯಾ ದೀಕ್ಷಿತ್, ವಿಕಾಸ್ ಹೊಸಮನಿ, ವೀರೇಶ್ ಕುಬಸದ, ಮಂಜುನಾಥ್ ಮಾಳಗಿ, ಪಾರ್ವತಿ ಹೆಮ್ಮಿಗೆ, ಸುಧಾ ಎಚ್ ಹುಲಗೂರ, ಮಾಲತಿ ಮುದಕವಿ, ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಶಾಲಿನಿ ರುದ್ರಮನಿ, ಪ್ರಕಾಶ್ ಕೆ, ಫರ್ವೀನ್ ದರ್ಗಾ, ಮಂದಾಕಿನಿ ಪುರೋಹಿತ್, ಭವಾನಿಗೌಡ ರಮೇಶ್ ಇಂಗಳಗಿ, ಭಾವಸಂಗಮದ ಸ್ಥಾಪಕರಾದ ರಾಜೇಂದ್ರ ಪಾಟೀಲ್ ಹಾಗೂ ಮತ್ತಿತರ ಸಾಹಿತಿಗಳು ಮತ್ತು ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವಾಹನ ಮತ್ತು ವಾಹನಗಳ ದಾಖಲಾತಿಗಳನ್ನು ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಗಣೇಶ್ ಪರಿಶೀಲಿಸಿದರು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಜಾನಪದ ದಿನದ ಅಂಗವಾಗಿ ಜಾನಪದ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಕಕ್ಕಪ್ಪೆಬಾಡಿ ಶ್ರೀ ಗುತ್ತಪ್ಪ ದೇವಾಲಯದಲ್ಲಿ ಸಿಂಹ ಮಾಸ ಆರಾಧನೋತ್ಸವ ಸಾಂಪ್ರದಾಯಿಕವಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.